ಮಂಗಳೂರಿನವರ ಫೇವರೆಟ್ ಕೋರಿ ರೊಟ್ಟಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಖಂಡಿತ ನೀವು ಸಹ ಒಮ್ಮೆ ನಾನು ಮಾಡಿದ ರೀತಿಯಲ್ಲೇ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗಬಹುದು. ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗವನ್ನು ನಾನಿಲ್ಲಿ ತುರಿದು ರೆಡಿ ಮಾಡಿ ಇಟ್ಟಿದ್ದೇನೆ. ಅಷ್ಟೊತ್ತಿಗೆ ಸಾಮಾನು ನಾವು ಫ್ರೈ ಮಾಡುವ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅನ್ನುವಾಗ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 4 ಟೀ ಸ್ಪೂನ್ನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್ಸ್ 4 ಟೀ ಸ್ಪೂನ್ ಬೇಕಿದ್ದು. ಇದನ್ನಷ್ಟೇ ಚೆನ್ನಾಗಿ ಫ್ರೈ ಆಗಬೇಕಿದ್ದು, ಕ್ರಿಸ್ಪ್ ಆಗುವವರೆಗೆ. ಅದರ ಜೊತೆಗೆ ನಾನೊಂದು ಅರ್ಧ ಚಮಚದಷ್ಟು ಕರಿಮೆಣಸು ಹಾಕ್ತಾಯಿದ್ದೇನೆ, ಮತ್ತೊಂದು ಅರ್ಧ ಚಮಚದಷ್ಟು ಮೆಂತೆಕಾಳು, ಮತ್ತೊಂದು 2 ಚಿಟಿಕೆ ಅಂದರೆ ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಜ್ವಾಯಿನ್ ಹಾಕ್ತಾಯಿದ್ದೇನೆ, ಓಂಕಾಳು. ಇದನ್ನೆಲ್ಲ ಕ್ರಿಸ್ಪ್ ಆಗುವವರೆಗೆ ನಾವು ಹುರಿಬೇಕು. ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅನ್ನುವಾಗ ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ತೇನೆ ತಣ್ಣಗಾಗಲಿಕ್ಕೆ. ಈಗ ಗಿಡ್ಡ ಮೆಣಸನ್ನು ಒಂದು 5 ಹಾಕ್ತಾಯಿದ್ದೇನೆ, ಮತ್ತು ಉದ್ದ ಮೆಣಸು ಒಂದು 7 ಹಾಕ್ತಾಯಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಸ್ವಲ್ಪ ಹಾಕ್ಕೊಳ್ಬಹುದು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಇದನ್ನು ಕ್ರಿಸ್ಪ್ ಆಗುವವರೆಗೆ ಹುರಿಬೇಕು. ಇದು ಒಂದು ದೊಡ್ಡ ಈರುಳ್ಳಿ. ಈ ಒಂದು ದೊಡ್ಡ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇದನ್ನು ನಾವೀಗ ಹುರಿಲಿಕ್ಕೆ ಉಂಟು. 1 ಟೀ ಸ್ಪೂನ್ನಷ್ಟು ನಾನು ತುಪ್ಪ ಒಂದು ಕಬ್ಬಿಣದ ಬಾಣಲಿಗೆ ಹಾಕಿದ್ದೇನೆ ನೋಡಿ. ಅದು ಒಂದು ದೊಡ್ಡ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ನಾನೀಗ ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹುರಿತಾ ಇದ್ದೇನೆ ನೋಡಿ. ಅದರ ಜೊತೆ ಒಂದು 8 ಬೆಳ್ಳುಳ್ಳಿ, ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಆದರೆ ಒಂದು 5 ಸಾಕಾಗ್ತದೆ, ಸಣ್ಣದಾದರೆ ಒಂದು 8ರಿಂದ 10 ಹಾಕ್ಕೊಳ್ಬೇಕು. ಒಂದು ಎಸಳು ಕರಿಬೇವು ಹಾಕಿ ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ. ಈರುಳ್ಳಿ ಸ್ವಲ್ಪ ಬಾಡ್ತಾ ಬಂತು. ಈಗ ತುರಿದಿಟ್ಟ ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕಿ ತೆಂಗಿನ ತುರಿ ಸ್ವಲ್ಪ ಬೆಚ್ಚಗಾಗುವವರೆಗೆ ಫ್ರೈ ಮಾಡಬೇಕು. ಅಂದರೆ ಎಲ್ಲ ಹಸಿ ಅದರ ಸ್ಮೆಲ್ ಹೋಗಬೇಕು. ಮುಟ್ಟುವಾಗ ಕೈಗೆ ಸ್ವಲ್ಪ ನಮಗೆ ಬಿಸಿ ಬಿಸಿ ಅಂತ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಅಷ್ಟೇ ಅಲ್ಲ, ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿಯನ್ನು ಹಾಕಿ ಫ್ರೈ ಮಾಡಿ ತಣ್ಣಗಾಗಲಿಕ್ಕೆಲ್ಲ ಇಟ್ಟಿದ್ದೇನೆ ನಾನು. ನಂತರ ಇದನ್ನು ಗ್ರೈಂಡರಲ್ಲಿ ನುಣ್ಣಗಾಗಲಿಕ್ಕೆ ಹಾಕಿದ್ದೇನೆ ನಾನು. ಚೆನ್ನಾಗಿ ನುಣ್ಣಗಾದಷ್ಟು ಸಾರಿನ ರುಚಿ ಜಾಸ್ತಿ ಕೊಡ್ತದೆ. 1-2 ದೊಡ್ಡ ಟೊಮೆಟೊ ಬೇಕು. ಇದು ವಿನೋದ್ ಅವರ ಕುಕ್ವೇರ್ ಇದ್ದು, ಇಂಡಕ್ಷನ್ ಬಾಟಮ್ ಇರುವಂಥದ್ದು. ಇದರಲ್ಲಿ ಈ ಚಿಕನ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ಅದರಲ್ಲೇ ಮಾಡೋದು ಯಾವಾಗಲೂ. ಒಂದು ಸಲ ಬಿಸಿ ಆಯ್ತಂದರೆ ನಂತರ ಮೆಲ್ಲ ಉರಿಯಲ್ಲಿ ಬೇಯಿಸ್ಬೋದು. 1/4 kg ಚಿಕನ್ ಅಥವಾ 1.5 kg ಸಹ ಆಗ್ತದೆ. 1.5 ಕಪ್ಪಿನಷ್ಟು ಗ್ರೈಂಡ್ ಮಾಡಿದ ಮಸಾಲೆ ಇದು ತೆಂಗಿನಕಾಯಿಯ. 2 ಟೀ ಸ್ಪೂನ್ನಷ್ಟು ಅಥವಾ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಒಂದು ದೊಡ್ಡ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಇದನ್ನು ಸಹ ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಬೇಕು. ಇದನ್ನು ಸಹ ಸ್ವಲ್ಪ ಬಣ್ಣ ಬದಲಾಗ್ತದೆ, ಅಷ್ಟಾದರೆ ಸಾಕು. ನಂತರ ಇದಕ್ಕೆ 2 ದೊಡ್ಡ ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಇದನ್ನು ಸಹ ಫ್ರೈ ಮಾಡಬೇಕು. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿದರೆ ಬೇಗ ಸಾಫ್ಟ್ ಆಗ್ತದೆ ಇದು ನೋಡಿ. ಈಗ ಸಾಫ್ಟ್ ಆಗಿದೆ ಇದು. ಈಗ ನಾವು ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದು 7-8 ನಿಮಿಷ ಇದನ್ನು ಚಿಕನನ್ನು ಹುರಿಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಚಿಕನ್ ನೋಡಿ ಪಿಂಕ್ ಬಣ್ಣ ಬಿಟ್ಟು ಬಿಳಿ ಬಣ್ಣ ಬರುವವರೆಗೆ ಅದನ್ನು ಫ್ರೈ ಮಾಡಬೇಕು. ಈಗ ನಾನು ಇದಕ್ಕೆ ರುಚಿಗೆ ನೋಡಿ ಉಪ್ಪು ಹಾಕಿದ್ದೇನೆ. 1 ಲಿಂಬೆಹಣ್ಣು, ಇದು ಸಣ್ಣ ಗಾತ್ರದ ಲಿಂಬೆಹಣ್ಣು, ಅದಕ್ಕೆ ಇಡೀ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ದೊಡ್ಡ ಲಿಂಬೆಹಣ್ಣಾದರೆ ಒಂದು ಅರ್ಧ ಭಾಗ ಸಾಕಾಗ್ತದೆ. ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವಿದಕ್ಕೆ 1.5 ಕಪ್ಪಿನಷ್ಟು ತೆಗೆದಿಟ್ಟ ಮಸಾಲೆ ಇದೆ ನೋಡಿ, ಅದನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ಹಾಕಿದ ನಂತರ ಸಹ ಒಂದು 10 ನಿಮಿಷ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಫ್ರೈ ಮಾಡಿ, ಅಂದರೆ ಚೆನ್ನಾಗಿ ಬಿಸಿಯಾಗುವವರೆಗೆ ಹೈ ಫ್ಲೇಮಲ್ಲಿ ಅಥವಾ 5-6 ನಿಮಿಷ ಫ್ರೈ ಮಾಡಿದರೂ ನಡೀತದೆ. ನಂತರ ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ. ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಬೇಕು. ಸಾಧಾರಣ ಒಂದು 10-15 ನಿಮಿಷ ಬೇಕಾಗ್ತದೆ ಇದು ಬೇಯಲಿಕ್ಕೆ. ನಡುವೆ ಒಂದು ಸಲ ಚೆಕ್ ಮಾಡಿ ನೋಡಬೇಕಾಗ್ತದೆ. ಈಗ ನೋಡಿ ಚಿಕನ್ ಬೆಂದಿದೆಯಾ ಅಂತ ನೋಡುವ. ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಟಿದೆ ಇದು, ನಾವು ಯಾವುದೇ ನೀರನ್ನು ಹಾಕಲಿಲ್ಲ ಇದಕ್ಕೆ. ಈ ನಡುವೆ ರುಚಿಗೆ ನೋಡಬೇಕಾಗ್ತದೆ, ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ನಂತರ ಮಸಾಲೆ ಹಾಕಿದ ನಂತರ ನೋಡಬಹುದು. ಈಗ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಇದೀಗ.
ಇದಕ್ಕೆ ನಾವೀಗ ಉಳಿದ ಮಸಾಲೆ ಇದೆ ನೋಡಿ, ಅದನ್ನೆಲ್ಲ ಹಾಕಬೇಕು ನೋಡಿ. ಚೆನ್ನಾಗಿ ನುಣ್ಣಗಾಗಿದೆ ಮಸಾಲೆ ನೋಡಿ. ಇಷ್ಟು ನುಣ್ಣಗಾದರೆ ನಮ್ಮದು ಚಿಕನ್ ಕರಿ ಟೇಸ್ಟಾಗಿ ಬರ್ತದೆ. ಅದಕ್ಕೋಸ್ಕರ ನೋಡಿ, ಸಾಧಾರಣ ನೀರೆಲ್ಲ ಇಂಗಿ ಹೋಗಿದೆ. ಈಗ ಕಡೆದಿಟ್ಟ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಲೋ ಟು ಮೀಡಿಯಮ್ ಹೀಟಲ್ಲಿ ಮೊದಲು ಇಟ್ಟು ಮಸಾಲೆದೆಲ್ಲ ಹಸಿ ವಾಸನೆ ಹೋಗುವವರೆಗೆ ಕುದೀಲಿಕ್ಕೆ ಇಡಬೇಕು ನಾವು. ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಲಿಕ್ಕಿದೆ. ಅಕ್ಕಿ ರೊಟ್ಟಿ ಮತ್ತು ನಮ್ಮದು ಕುಚ್ಚಲಕ್ಕಿ ಶಾವಿಗೆ, ಇಡ್ಲಿಗೆಲ್ಲ ಈ ಸಾರು ತುಂಬ ಒಳ್ಳೆಯದಾಗ್ತದೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ದಪ್ಪ ಇದೆ, ಅದಕ್ಕೋಸ್ಕರ ನಾನು ಗ್ರೈಂಡರ್ ತೊಳೆದ ನೀರಿದೆ ಮತ್ತು ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿದ್ದೇನೆ. ಬಿಸಿ ನೀರು ಹಾಕಿದರೆ ಸ್ವಲ್ಪ ಬೇಗ ಕುದೀತದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಉಪ್ಪಿನ ರುಚಿ ನೋಡಬೇಕಾಗ್ತದೆ. ಅದಕ್ಕೋಸ್ಕರ ನಾನೀಗ ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ಅಂದರೆ ಮಸಾಲೆ ಉಪ್ಪು ಹಾಕಲಿಲ್ಲ ನೋಡಿ, ಹಾಗಾಗಿ ಈಗ ಕುದಿ ಬರ್ತಾ ಇದೆ ನೋಡಿ. ಈಗ ನೋಡಿ, ಉಪ್ಪಿನ ರುಚಿ ನೋಡ್ತಾ ಇದ್ದೇನೆ, ಕರೆಕ್ಟಾಗಿದೆ, ಸಾಕಾಗಿದೆ. ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಈಗ ಇಷ್ಟಾದರೆ ಸಾಕು, ಆಫ್ ಮಾಡಿಬಿಟ್ರೆ ನಂತರ ಸ್ವಲ್ಪ ಹೊತ್ತು ಅದು ಕುದಿತಾ ಇರ್ತದೆ. ಯಾಕಂದರೆ ದಪ್ಪ ತಳದ ಪಾತ್ರೆ ನೋಡಿ ಅದು, ಹಾಗಾಗಿ ಇದಕ್ಕೆ ಕೊನೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತೇನೆ. ಈಗ ಒಂದು ದೊಡ್ಡ ಸೌಟಿಗೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಅಥವಾ ತುಪ್ಪ ಹಾಕಿದರೂ ನಡೀತದೆ. ಇದಕ್ಕೆ ಒಂದೂವರೆ ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅನ್ನುವಾಗ ನಾನೊಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಲಿಕ್ಕಂತ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಅದನ್ನು ಈಗ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಗೋಲ್ಡನ್ ಬಣ್ಣ ಬರುವವರೆಗೆ ಫ್ರೈ ಆಗಬೇಕು. ಅಷ್ಟು ಫ್ರೈ ಆಗುವಾಗ ಇದಕ್ಕೆ ಒಂದು 4-5 ಎಸಳು ಕರಿಬೇವನ್ನು ಹಾಕಿ, ಕರಿಬೇವು ಸಹ ಒಳ್ಳೆ ಫ್ರೈ ಆದಾಗ ನಂತರ ಇದನ್ನು ಮಾಡಿಟ್ಟ ಚಿಕನ್ ಕರಿಗೆ ಹಾಕಿದರೆ ಕೋರಿ ರೊಟ್ಟಿಯ ರೇಸ ರೆಡಿ ಆಯಿತು. ಸಾರು ನೋಡಿ, ಹಾಕ್ತಾ ಇದ್ದೇನೆ ನೋಡಿ. ಸಾರು ರೆಡಿ ಆಯಿತು. ಕೋರಿ ರೊಟ್ಟಿ ಎಲ್ಲಿ ಅಂಗಡಿಯಲ್ಲಿ ಮ್ಯಾಂಗ್ಳೂರ್ ಸ್ಟೋರ್ಗಳಲ್ಲಿ ಕೇಳಿದರೆ ಸಹ, ಯಾವ ಊರಲ್ಲಿ ಸಹ ಮ್ಯಾಂಗ್ಳೂರ್ ಸ್ಟೋರ್ ಇದ್ದರೆ ಅಲ್ಲಿ ಖಂಡಿತ ಸಿಗ್ತದೆ. ಮಂಗಳೂರಿನ ಅಕ್ಕಿ ರೊಟ್ಟಿ ಅಂತ, ಕೋರಿ ರೊಟ್ಟಿ ಅಂತಲೇ ಹೇಳ್ತಾರೆ ಇದಕ್ಕೆ. ಸರಿ, ಹಾಗಾದರೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.